ಅಷ್ಟಮಾನಸೋತ್ಕೃಷ್ಟಯೋಗಿನ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಿಂ ಯತ. ನಷ್ಟ ಮಾನಸ ಅಂತ ಹೇಳಿದ್ರೆ ಮನಸ್ಸು ನಾಶಗೊಳಿಸಿದ ಮೇಲೆ ಅವನು ಉತ್ಕೃಷ್ಟ ಯೋಗಿ ಅನ್ನಿಸ್ಕೋತಾನೆ, ಶ್ರೇಷ್ಠ ಯೋಗಿ ಅನ್ನಿಸ್ಕೋತಾನೆ. ಆದ ನಷ್ಟ ಮಾನಸ ಆಯ್ತಪ್ಪ ಅಂದ್ರೆ ಕೃತ್ಯಮಸ್ತಿ ಕಿಂ, ನಿನಗೆ ಮಾಡಬೇಕಾದದ್ದಾದರೂ ಏನಿದೆ ಮತ್ತು ಅದು ಅವನಿಗೆ ಏನೂ ಉಳಿಯೋದಿಲ್ಲ. ಮಾಡಿದ್ದು ಮಾಡಬೇಕಾಗಿದ್ದನ್ನೋದು ಏನೂ ಉಳಿಯೋದನೇ ಇಲ್ಲ. ನಷ್ಟ ಮಾನಸ ಉತ್ಕೃಷ್ಟ ಯೋಗಿನಃ ಕೃತಕೃತ್ಯೋಸ್ಮಿ ಅಂತ ಹೇಳ್ತಾರೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತಶ್ಚ ಭಾರತ. ಎಷ್ಟು ಇತಿ ಗುಹ್ಯತಮಂ ಶಾಸ್ತ್ರಂ, ಇದು ಒಂದು ರಹಸ್ಯ ವಿದ್ಯರಿದು. ಇದು ಒಂದು ಸಲ ತಿಳಿತು. ಇತಿ ಗುಹ್ಯತಮಂ ಶಾಸ್ತ್ರ ಇದಮುಕ್ತ ಮಯಾನಗ, ನಿನಗಂಥೇಳಿ ನಾನು ಹೇಳೇನಿ. ಅನಘ ಅಂತ ಹೇಳಿದರೆ ಅಸೂಯರಹಿತನಾಗಿರುವಂಥ ದುಃಖರಹಿತನಾಗಿದ್ದವನೇ ನಿನಗೆ ಹೇಳಿದ್ದೇನೆ. ಇದು ಕೇಳಿದ್ದರಿಂದಲೇ ನಿನ್ನ ಕೃತಕೃತ್ಯನಾದೆ. ಆತ್ಮಜ್ಞಾನವನ್ನು ಕೇಳೋದ್ರಿಂದ ಮಾತ್ರ ಕೃತಕೃತ್ಯನಾಗ್ತಾನ್ರಿ. ಹೀಗಾಗಿ ಆತ್ಮಜ್ಞಾನವಾಗುವರೊಂದಿಗೆ ಯಾವನ ಮನಸ್ಸು ನಾಶವಾಗಿದೆಯೋ ಅವನೇ ಶ್ರೇಷ್ಠ ಯೋಗಿರಿ. ಮನಸ್ಸು ತಿಳಿಯುವ, ಆಲೋಚಿಸುವ, ಅನುಭವಿಸುವ, ನೆನಪು ಮಾಡಿಕೊಳ್ಳುವ ಕೇವಲ ಒಂದು ಸಾಧನೆ, ಅದು ಇನ್ಸ್ಟ್ರೂಮೆಂಟ್. ಆದರೆ ಮೊದಲಿನಂತೆ ಆ ಮನಸ್ಸು ನಾನು ಅನ್ನಂಗಿಲ್ಲ, ನಾ ದುಃಖಿ ನಾ ಸುಖಿ ಅನ್ನಂಗಿಲ್ಲ. ಅದು ಒಂದು ನಮಗೆ ಸಾಧನೆಗೆ ಒಂದು ಅದು ಇದರಿ ಇನ್ಸ್ಟ್ರೂಮೆಂಟ್. ಅದು ಆತ್ಮಜ್ಞಾನ ಆದ ನಂತರ, ಆತ್ಮನಲ್ಲೇ ನಿಂತ ನಂತರ ನಮಗೆ ಅದರಿಂದ ಯಾವ ಲಾಭನೂ ಇಲ್ಲ ರೀ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚಿದೆ. ಪ್ರಜಹಾತಿ ಯದಾ ಕಾಮಾನ್, ಅದನ್ನು ಜಹಾತಿ, ಕಾಮ ಎದ್ರೊಳಗದರಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಸ್ತರ್ಯ ಎಲ್ಲ ಮನಸ್ಸೊಳಗನದ. ಮನಸ್ಸ ಪಾರ್ಟ್ ಬದಲು ಮಾಡ್ಕೊತ ಹೋಗ್ತೈತಿ. ಅದನ್ನು ತೆಗೆದುಬಿಟ್ರೆ ನಾವು ಅವ್ರ ಮೇಲಿಂದ ಮನಸ್ಸ ತೆಗೆದು ಅವಾಗ ನೋಡಾಕೂ ಹೋಗಂಗಿಲ್ಲ ರೀ. ಒಂದ್ಸಲ ಆತು ಅವ್ರ ಮೇಲಿಂದ ಮನಸ್ಸು ತೆಗೆದುಬಿಟ್ವಿ, ಮನಸ್ಸು ಹೋಗೇ ಬಿಡ್ತದೆ ಅವ್ರ ಮೇಲಿಂದ. ಅವಾಗ ಅವ್ರಿಗೂ ನಮಗೂ ಹೆಂಗೆ ಸಂಬಂಧ ಇಲ್ಲವೋ ಮನಸ್ಸ ತೆಗೆದುಬಿಟ್ರೆ. ಅದನ್ನು ಹೇಳ್ತಾರೆ, ನಷ್ಟ ಮಾನಸ ಉತ್ಕೃಷ್ಟ ಯೋಗಿನ ಕೃತ್ಯಮಸ್ತಿ ಕಿಂ. ಸ್ವಸ್ಥಿತಿಯೊಳಗೆ ನಿಂತ ಮೇಲೆ ಮಾಡೋದೇನಿದೆ ರೀ? ಮಾಡೋದು ಏನಿಲ್ಲ ರೀ. ಹೊಡಿ ಚಕ್ಡಿ ಬಂದಂಗೆ ಹೊಡಿ, ಇದ್ದಂಗಿರೋ ಸಿದ್ದೇಶ್ವರ. ನೀ ಎಲ್ಲಿದ್ದಿ, ಹೇಗಿದ್ದಿ, ಆನಂದವಾಗಿದ್ದಿ. ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ಅದು ಮನಸ್ಸನ್ನೇ ನಮಗೆ ಮ್ಯಾಲೆ ಹತ್ಸೋದು ಕೆಳಗೆ ಬೆಳೆಸೋದು ಎಲ್ಲ ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಅದು ಸಂಕಲ್ಪ ಮಾಡ್ತೈತಿ, ವಿಕಲ್ಪ ಮಾಡ್ತೈತಿ, ಸಂಶಯ ಸಂದೇಹ ಪಡಿಸ್ತೈತಿ. ಅದೆಲ್ಲ ಅದನ್ನು ಹೋಗ್ಬಿಟ್ರೆ ಆರಾಮ್ ರೀ, ಆರಾಮ್. ಹೀಗಾಗಿ ಆತ್ಮ ಏನಿದೆಯಪ್ಪ ಅಂತಂದರೆ ಅದು ಪೂರ್ಣ ಸಮಗ್ರವಾಗಿದೆ ರೀ. ಅದು ಸಮಗ್ರವಾಗಿದ್ದು, ಪೂರ್ಣವಾಗಿದ್ದು, ಅದು ಅಪೂರ್ಣ ಅಲ್ಲ ರೀ, ಅದು ಪೂರ್ಣ ರೀ. ಅಪೂರ್ಣತ್ವ ಎಲ್ಲ ತೋರಿಸೋದು ಯಾರ್ರಿ? ಮನಸ್ಸರಿ. ತಾನ ಅಪೂರ್ಣ ರೀ. ಥೋಡಾ ಹೈ ಥೋಡೆ ಕಿ ಫಿರ್ ಜರೂರದ ಅನ್ನೋದು ಒಂದ್ಸಲ ತಿಳಿತ. ನೀ ಕೊಟ್ಟ ಭಾಗ್ಯ ಅತಿ ಆಯಿತು ಪರಮಾತ್ಮ, ಸಾಕು, ನನಗೆ ಸಾಕಾಗಿ ಇನ್ನೊಬ್ಬರು ಕೊಡುವಷ್ಟು ಕೊಟ್ಟು ಮತ್ತೇನು ಬೇಕ್ರಿ ನಮಗೆ? ಒಟ್ಟಿನಲ್ಲಿ ಆತ್ಮಸ್ವರೂಪದ ಅರಿವು ಇಲ್ಲದ್ದರಿಂದ ಉಂಟಾಗುವ ಅಪೂರ್ಣತೆಯ ಭಾವ ಇದ್ದರೆ ಮಾತ್ರ ಮನುಷ್ಯ ಇಚ್ಛಾ ಮಾಡ್ತಾನೆ, ಕರ್ಮದಲ್ಲಿ ತೊಡಗ್ತಾನೆ. ಅಪೂರ್ಣತ್ವ ಇದ್ರೆ ನಾವು ಏನಾರು ಬೇಕಪ್ಪ ಅಂತೇವಿ. ನಾ ಪೂರ್ಣ ಅದೇನೆ, ನನಗೆ ಎಲ್ಲೆಲ್ಲೂ ನೋಡಿದ್ರೆ ನಾನೇ ಇದ್ದೇನೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದ ಪೂರ್ಣಮೇವಾವಶಿಷ್ಯತೆ. ನನ್ನ ಪೂರ್ಣ ಅಂತ ಹೇಳಿದ ಮೇಲೆ ಎಲ್ಲ ಉಳ್ಕಿ ಕರ್ಮ ಎಲ್ಲ ಏನಾಗ್ತಾವ್ರಿ? ಅನವಶ್ಯಕರೇ, ಅವು ನಿರುಪಯುಕ್ತರೇ. ಅದಕ್ಕಾಗಿ ಕರ್ಮದಿಂದ ನಾವು ಸಂತೋಷ ಮತ್ತು ತೃಪ್ತಿ ಪಡೆಯಲು ಸಾಧ್ಯವೇ ಇಲ್ಲ. ಪೂರ್ಣತೆಯೇ ನನ್ನ ಸ್ವಭಾವ, ಪೂರ್ಣವೇ ನಾನು, ಆನಂದವೇ ನಾನು. ಆನಂದೋ ಬ್ರಹ್ಮಣೋ ವಿದ್ವಾನ್. ಆನಂದ ಹೊರಗೆ ಹುಡುಕಬೇಕಾಗಿಲ್ಲ, ಆನಂದವೇ ನನ್ನ ಸ್ವರೂಪ. ಅದಕ್ಕಾಗಿ ನನ್ನ ಸ್ವರೂಪ ಸತ್ ಚಿತ್ ಆನಂದ. ನಾನು ಯಾವಾಗಲೂ ಇದ್ದೇನೆ, ಹುಟ್ಟೋಕ್ಕಿಂತ ಮೊದಲು ಇದ್ದೇನೆ, ಈಗೂ ಇದ್ದೇನೆ, ಈ ಶರೀರ ಹೋದರೂ ನಾನಿದ್ದೇನೆ. ನಾನುವಿಗೆ
ಹುಟ್ಟು ಮತ್ತು ಸಾವುಗಳಿಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ. ಆತ್ಮನಿಗೆ ಯಾರು ಏನೂ ಮಾಡಂಗಿಲ್ಲ. ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ. ನನಗೆ ಯಾರ್ದು ಹಂಗೆ ಇಲ್ಲ. ನಾನು ಅದಕ್ಕಾಗಿ ಹೇಳ್ತಾರ್ರಿ, ಒಂದು ಸಲ ಆತ್ಮಜ್ಞಾನ ಆಯ್ತಪ್ಪ ಅಂದ್ರೆ ಅಭಯಂ ಪ್ರತಿಷ್ಠಾಂ ವಿಂದತೆ, ಅಭಯನಾಗ್ಬಿಡ್ತಾನೆ. ಅದು ಮನಸ್ಸು ನಷ್ಟ ಆದಮೇಲೆ ಅವ್ರದೇ ಉತ್ಕೃಷ್ಟ ಯೋಗಿ ರೀ. ಯೋಗಿ ಅಂದ್ರೆ ದಾಡಿ ಬಿಟ್ಟಿರಬೇಕು, ಕೇಸರಿ ಬಟ್ಟೆ ಹಾಕೊಂಡು ಏನಿಲ್ಲ ರೀ. ಅವ್ರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಆನಂದವಾಗಿರ್ತಾರೆ. ಏನನ್ನು ಮಾಡಿ ಪಡೆಯಬೇಕಾದದ್ದು ಇಲ್ಲ, ಇದ್ದಿದ್ದು ಕಳೆದುಕೊಳ್ಳಬೇಕಾಗಿನೂ ಇಲ್ಲ ರೀ. ಐತಿ ಇಲ್ಲಂದ್ರೆ ಇಲ್ಲ. ಇದ್ದಿದ್ದನ್ನು ತ್ಯಜಿಸಿ ಭಾರಿ ವೈರ ಏನಿಲ್ಲ ರೀ. ಜನಕನಂತೆ, ಹೇ ರಾಜ, ಜನಕ ರಾಜ, ನೀನು ಆತ್ಮಸ್ವರೂಪನಿದ್ದೀಯಪ್ಪ, ನೀ ಪೂರ್ಣನಿದ್ದಿ ಅಂತೇಳಿ ಅಷ್ಟಾವಕ್ರ ಗೀತಾ ಭಾಳ ಚಂದದ ರೀ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಮನಸ್ಸು ನಷ್ಟ ಆದಮೇಲೆ ಅವರು ಎಲ್ಲ ಸಾಧನೆಗಳಿಂದ ಮುಕ್ತರಾಗ್ತಾರೆ. ಸಾಧನ ಮಾಡಬೇಕಾಗಿಲ್ಲ ರೀ. ನೀವು ಓದ್ರಿ, ಬಿಟ್ಟರೆ ಬಿಡ್ರಿ, ಪೂಜೆ ಮಾಡಿರಿ, ಪೂಜೆ ಮಾಡದೇ ಇರ್ರಿ, ಏನು ಕರ್ತವ್ಯದಿಂದ ಮುಕ್ತನಾಗ್ಬಿಡ್ತಾನೆ. ಆ ಮನಸ್ಸಿಗನ ರೀ ಎಲ್ಲ ಟೀಚಿಂಗ್, ಎಲ್ಲ ಬೋಧ ಮಾಡೋದು ಮನಸ್ಸಿಗೆ ರೀ. ಆತ್ಮಗೆ ಏನಿಲ್ಲ ರೀ. ಅದು ಆತ್ಮ ಸ್ವಚ್ಛ ನಿರಂಕುಶವಾಗಿದೆ. ಹೀಗಾಗಿ ಈ ಆತ್ಮನ ಬಗ್ಗೆ ತಿಳಿಯಬೇಕಾಗಿದ್ದೇ ಆದರೆ ಅದು ಮಿಥ್ಯಾ ಅನ್ನೋದು ನಮಗೆ ಗಟ್ಟಿ ಆಗ್ಬೇಕ್ರಿ. ಮಿಥ್ಯಾ ಅನ್ನೋದು ಗಟ್ಟಿ ಆದ್ರೆ ನಮಗೆ ಇದು ಅನ್ಸಂಗಿಲ್ಲ ರೀ. ಮಿಥ್ಯೆಗೆ ಎಷ್ಟು ಬೆಲೆ ಕೊಡ್ತೇವ್ರಿ ನಾವು. ಮಿಥ್ಯಾನ ಸುಳ್ಳು ಅನ್ನೋದು ಇದು. ಅದಕ್ಕಾಗಿ ಇದು ಶರೀರನೂ ಸುಳ್ಳ್ರಿ. ಮಿಥ್ಯಾ ಶಬ್ದದ ಡೆಫಿನೇಷನ್ ಏನಪ್ಪ ಅಂತ ಹೇಳಿದರೆ, ಅದು ಮೊದಲು ಇದ್ದಿದ್ದಿಲ್ಲ, ಈಗ ತೋರ್ತೈತಿ, ಮುಂದೆ ಇರೋದಿಲ್ಲ. ಯಾವುದಿದೆಯೋ ಅದು ಮಿಥ್ಯ. ಇದು ಶರೀರನೂ ಬಂತ, ಮನಸ್ಸನ್ನೂ ಬಂತ, ಬುದ್ಧಿನೂ ಬಂತ. ಮಗುವಾದಾಗ ನಾ ಹ್ಯಾಂಗಿದ್ದೆ, ಶುದ್ಧ ಚೈತನ್ಯನೇ ಇದ್ದೆ. ಬರ್ತಾ ಏನೇನು ಹಚ್ಕೊಂಡ್ವಿ ನೋಡ್ರಿ, ಅವೆಲ್ಲ ಬಿಟ್ರೆ ಮತ್ತು ಮೊದಲಿನ ಸ್ಥಿತಿಗೆ ಬರ್ತೀವ್ರಿ ನಾವು. ಮಗು ಇದ್ದಂಗೆ ಇರೋದ್ರಿಪ್ಪ. ಎಂಥ ಮನಸ್ಸು, ಮಗುವಿನ ಮನಸ್ಸು. ಯಾರ ಮೇಲೆ ರಾಗಿಲ್ಲ, ದ್ವೇಷ ಇಲ್ಲ. ಆತ್ಮ ತಂದ ಹೆಬ್ಬಟ್ಟು ತೊಗೊಂಡು ತಾನ ತಿಂತಿರ್ತೈತಿ. ತನ್ನಲ್ಲೇನೋ ಆನಂದ ರೀ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಈ ಮನಸ್ಸನ್ನು ನೀವು ವಾರಿತಮ್ ಅಂತ ಹೇಳಿದರೆ ಅದು ನಾಶವಾಗಬೇಕ್ರಿ. ಮುಂದಿನ ಶ್ಲೋಕದಲ್ಲೇನ್ರಿ ಇಲ್ಲ, ಇನ್ನೂ ಹೇಳ್ತಾರೆ, ಅದು ಮನಸ್ಸು ಪೂರ್ಣ ಆದರೆ ನಿಮಗೆ ಯಾರಿಂದಲೂ ಏನಾಗಬೇಕಾಗಿಲ್ಲ ಅನ್ನೋದಕ್ಕೆ ಭಗವದ್ಗೀತೆ 2ನೇ ಅಧ್ಯಾಯದ 70ನೇ ಶ್ಲೋಕದಲ್ಲಿ ಹೇಳ್ತಾರಲ್ರಿ, ಆ ಪೂರ್ಯಮಾಣಮಚಲಂ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಶಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಹೇಗೆ ನದಿಗಳ ನೀರೆಲ್ಲ ಪ್ರವೇಶ ಮಾಡಿದರೂ ಸಮುದ್ರ ಎಲ್ಲ ಕಡೆ ತುಂಬಿ ಹರಿಯಂಗಿಲ್ಲ ರೀ. ಇದು ಮಹಾಪುರ ಬರಂಗಿಲ್ಲ. ಈ ವರ್ಷ ಮದುವೆ ಇದೆ, ಭಾಳಷ್ಟು ಮಳಿನ ಆಗಿಲ್ಲ, ಯಾವ ನದಿಯೂ ಅದರೊಳಗೆ ನೀರು ಹಾಕಿಲ್ಲ ಅಂದಿದ್ದ ಮಾತ್ರಕ್ಕೆ ಅದು ಏನು ಒಣಗಿ ಹೋಗಂಗಿಲ್ಲ. ಅದು ಬರುವುದರಿಂದಲೂ ಹೋಗುವುದರಿಂದಲೂ ತ್ರಸ್ತ ಆಗೋದಿಲ್ಲ. ಎದಕ್ಕಂದ್ರೆ ತನ್ನಲ್ಲಿ ತಾನೂ ಅದು ಆರಾಮದರಿ, ಪೂರ್ಣದರಿದ. ಸಮುದ್ರನಂತೆ ಆ ಆತ್ಮನಿದ್ದಾನೆ. ಆ ಮನಸ್ಸು ಖುಷಿ ಮಾಡಿದ ಖುಷಿ ಆದ್ವಿ, ಅದು ಖುಷಿ ಮಾಡಲಿಲ್ಲ ಅಂದ್ರೆ ದುಃಖಿ ಆದೆ, ಏನಿಲ್ಲ ರೀ. ಮನಸ್ಸಿಗೂ ಅದಕ್ಕೇನು ಸಂಬಂಧನೇ ಇಲ್ಲ ರೀ. ಯದ್ವತ್ ತದ್ವತ್ ಅಂತ ಹೇಳ್ತಾರೆ. ಎಂ ಪ್ರವಿಶಂತಿ ಸ ಶಾಂತಿ ಮಾಪ್ನೋತಿ ನ ಕಾಮ. ಹೇಗೋ ಜ್ಞಾನಿನೂ ಕೂಡ ಅವನೂ ಸಹಿತ ಸುಖ ವಿಷಯಕ್ಕಾಗಿ ಯಾವುದಕ್ಕೂ ಬಯಸೋದಿಲ್ಲ ರೀ. ಹಿಂಗಾಗಬೇಕು, ಇದ ಬೇಕು ಇಲ್ಲ ರೀ. ತೂಟ ಪತ್ತ ಜಾಯೇಗ ಅಂತಾರೆ ನೋಡ್ರಿ. ಗಿಡದಲ್ಲಿಂದ ಹಣ್ಣಾಗಿರುವಂಥ ಎಲೆ ಬಿದ್ದ ನಂತರ ಗಾಳಿ ಹ್ಯಾಂಗೆ ಬರ್ತೈತೆ ಹಂಗೆ ಹೋಗ್ತೈತ್ರಿ. ಅದಕ್ಕೆ ನಾನಿಲ್ಲ, ಹಿಂದೆ ಹೋಗ್ಬೇಕಿತ್ತು, ಮುಂದೆ ಏನಿಲ್ಲ. ಹಂಗೆ ನಾವು ಈ ಜನ್ಮಕ್ಕೆ ಬಂದೇವ್ರಿ. ಸುಮ್ಮನೆ ಪ್ರಾರಬ್ಧವನ್ನು ಅದು ತಾನು ಶರೀರ ಭೋಗಿಸ್ತೈತಿ. ಅದು ಹ್ಯಾಂಗೆ ಬರ್ತೈತೆ ಭೋಗಿಸ್ಕೊಂತ ಹಂಗೆ ಮುಂದೆ ಹೋಗೋದ್ರಿ. ನೋ ಕಂಪ್ಲೇಂಟ್. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಯೋಗಿ ಏನದಾನಪ್ಪ ಅಂದ್ರೆ
ಕನಸಿನಿಂದ ಎದ್ದ ಕನಸಿನಲ್ಲಿ ಎಲ್ಲ ಸಮಸ್ಯೆಗಳು ಹೇಗೆ ಒರೆಸಿ ಹಾಕಿದಂತೆ ಆಗುತ್ತವೆಯೋ, ಸ್ವಸ್ಥಿತಿ ಅಂದರೆ ಮನಸ್ಸು ತನ್ನ ನಿಜ ಸ್ವರೂಪದಲ್ಲಿ ನೆಲೆ ನಿಲ್ತೈತ್ರಿ. ಅವಾಗ ಎಲ್ಲಿ ತನಕ ಕನಸು ಕಾಣೋದು ಯಾರ್ರಿ? ಮನಸ್ಸರಿ, ಮನಸ್ಸಿಂದರಿ ಅದೆಲ್ಲ ಕನಸು. ಎಚ್ಚರ ಆದ್ರೆ ಎಲ್ಲ ಹ್ಯಾಂಗೆ ಹೋಗ್ಬಿಡ್ತೈತೆ ನೋಡ್ರಿ. ಹಂಗೆ ನಾವು ಜಾಗೃತದೊಳಗೂ ಸಹಿತ ಎಚ್ಚರದಲ್ಲಿ ಎಚ್ಚರ ಆದಾಗ ಇದೆಲ್ಲ ಸುಳ್ಳಾಗ್ಬಿಡ್ತೈತ್ರಿ. ನಾವು ಎಚ್ಚರದಲ್ಲಿ ಎಚ್ಚರ ಆಗ್ಬೇಕ್ರಿ. ಜಾಗೃತಾವಸ್ಥೆಯಲ್ಲಿಯೂ ಕೂಡ ನಾವು ಒಂದು ನಮೂನಿ ನಿದ್ದೆ ಹತ್ತೈತ್ರಿ. ನಮಗೆ ಜಾಗೆ ನೈ ಹಮ್ ಸೋ ಗಯೇ, ಸೋ ಗಯೇ ಆಸ್ಮಾನ್, ಸೋ ಗಯೇ ಸಾರೆ ಜಹಾಂ, ಸಬ್ ಲೋಗ್ ಸೋ ಗಯೇ. ಯಾರೂ ಎಚ್ಚರ ಇಲ್ಲ ರೀ. ಎಲ್ಲರೂ ಕನಸಿನ ಪ್ರಪಂಚದಲ್ಲಿದ್ದಾರೆ. ಕನಸು ಸತ್ತಂತ ಇದ್ದಾರೆ. ಕನಸು ಕಾಣ್ತೈತಲ್ಲ, ಕಂಡಿದ್ದಕ್ಕದು ಸತ್ಯ ಅನ್ನಕತ್ತಾರ್ರಿ. ಆದರೆ ಎಚ್ಚರ ಆದರೆ ಆ ಕನಸಿಗೆ ಅಸ್ತಿತ್ವ ಇಲ್ಲ ಅನ್ನೋದೇ ಈ ಶ್ಲೋಕದ ಅರ್ಥ ರೀ. ಮುಂದೆ ಹೇಳ್ತಾರೆ, ದೃಶ್ಯವಾರಿತಂ ಚಿತ್ತಮಾತ್ಮನ ಚಿತ್ವದರ್ಶನಂ ತತ್ವದರ್ಶನಂ. ದೃಶ್ಯವಾರಿತಂ, ದೃಶ್ಯ ಅಂತ ಹೇಳಿದ್ರೆ ಕಾಣೋ ಜಗತ್ತು. ವಾರಿತಂ ಅಂತ ಹೇಳಿದರೆ ಅದಕ್ಕೆ ಹಿಂದಕ್ಕೆ ಸರಿಸಿದ ವಾರಿತಂ ಅಂತ ಹೇಳಿದರೆ ಅದನ್ನು ನಾನು ಅದು ಸುಳ್ಳು ಅನ್ನೋದು ನಾ ಹಿಂದೆ ಸರಿದು ಬಿಟ್ಟೆ ರೀ. ಆ ದೃಶ್ಯದಿಂದ ಎಲ್ಲ ಏನು ಜಗತ್ತದ ರೀ, ಇದು ದೃಶ್ಯ ಪ್ರಪಂಚ ರೀ. ದೃಶ್ಯ ಬೇರೆ, ದೃಕ್ ಬೇರೆ. ದೃಶ್ಯ ಇದ್ದಿದ್ದು ಎಂದು ದೃಕ್ ಆಗೋದಿಲ್ಲ. ದೃಶ್ಯ ಕಾಣಿಸುತ್ತದೆ, ದೃಕ್ ನಾನು ನೋಡುತ್ತೇನೆ. ಜಗತ್ತನ್ನು ಕಾಣ್ತಾ ಇದೆ. ಲೋಚನಂ ದೃಕ್ ಅಂತ ಹೇಳ್ತಾರೆ. ಕಣ್ಣು ದೃಕ್, ಇದೆಲ್ಲವೂ ದೃಶ್ಯ. ಮನಸ್ಸು ಸಹಿತ ದೃಕ್. ಕಣ್ಣು ಕಾಣಿಸಾಕತ್ತೈತಿ, ಮಂಜಾಗಕತ್ತೈತಿ, ಸ್ಪಷ್ಟ ಇಲ್ಲ, ಸ್ಪಷ್ಟ ಇದೆ ಅನ್ನೋದು ಯಾರಿಗೆ ಕಾಣಿಸ್ತೈತಿ? ಮನಸ್ಸಿಗೆ ಕಾಣಿಸ್ತೈತಿ. ಮನಸ್ಸು ದೃಶ್ಯ, ಮನಸ್ಸು ದೃಕ್ ರೀ. ಮನಸ್ಸು ಸರಿ ಅದ, ಸರಿ ಇಲ್ಲ ಅನ್ನೋದು ಯಾರಿಗೆ ಕಾಣಿಸ್ತೈತಿ? ಬುದ್ಧಿಗೆ ಕಾಣಿಸ್ತೈತಿ. ಬುದ್ಧಿ ದೃಕ್, ಮನಸ್ಸು ದೃಶ್ಯ. ಬುದ್ಧಿಗೂ ತಿಳಿತೈತಿ, ತಿಳಿದಿಲ್ಲ ಅನ್ನೋದು ಅದು ಬುದ್ಧಿನೂ ದೃಶ್ಯ ಆಗ್ತೈತಿ. ಅದನ್ನು ನೋಡುವನು ನಾನು, ದೃಕ್. ದೃಗೇವನತು ದೃಶ್ಯತೆ ಅಂತ. ಎಂದು ದೃಕ್ ಇದ್ದಿದ್ದು ದೃಶ್ಯ ಆಗೋದನ್ನೇ ಇಲ್ಲ ರೀ. ಆಮೇಲೆ ಅದನ್ನೇ ಹೇಳ್ತಾರೆ, ದೃಶ್ಯ ಅಂತ ಹೇಳಿದರೆ ಅದು ಯಾವಾಗಲೂ ಕೂಡ ಚೇಂಜ್ ಆಗುವಂಥ. ದೃಶ್ಯವಾರ್ತಂ ಚಿತ್ತಮಾತ್ಮನಃ ಚಿತ್ವದರ್ಶನಂ ತತ್ವದರ್ಶನಂ ಅಂತ ಹೇಳ್ತಾರೆ. ಯಾವಾಗ ನೀವು ಚೈತನ್ಯ ಸ್ವಸ್ವರೂಪದಲ್ಲಿ ನಾನು ಅಂತ ದರ್ಶನ ಆಗ್ತೈತೆ, ನಾನು ಯಾರನ್ನೋದು ದರ್ಶನ ಆದರೆ ಅದೇ ತತ್ವದರ್ಶನ. ತತ್ವ ಅಂದ್ರೆ ಭಾರಿ ಪಂಡಿತ ಏನಿಲ್ಲ ರೀ. ನಾನು ದೃಕ್, ನಾನು ಸಾಕ್ಷಿ. ನನ್ನ ಸಾಕ್ಷಿತ್ವದಲ್ಲಿ ಎಲ್ಲವೂ ದೃಶ್ಯ. ದೀಪ ಪ್ರಕರಣ ಇದೆ ರೀ, ನಾಟಕ ದೀಪ ಪ್ರಕರಣ ರೀ. ಅದು ನಾಟಕದ ಒಂದು ಸ್ಟೇಜ್ ಅದ, ಅಲ್ಲಿ ಒಂದು ದೊಡ್ಡ ಹೆಡ್ಲೈಟ್ ಅದ. ಆ ಹೆಡ್ಲೈಟಿನ ಬೆಳಕಿನಲ್ಲಿ ಎಲ್ಲ ಕಾರ್ಯಗಳು ಜರುಗ್ತಾ ಇದ್ದಾವೆ. ಅಲ್ಲಿ ಇಸ್ಪೇಟ ಆಡ್ತಾ ಇದ್ದಾರೆ, ಅವರು ಹೋಗ್ತಾರೆ. ಆಮೇಲೆ ಅಲ್ಲಿ ರಾಜ ಬರ್ತಾನೆ, ಅಲ್ಲಿ ನರ್ತಕಿ ಬರ್ತಾಳೆ, ಡಾನ್ಸ್ ಮಾಡ್ತಾಳೆ. ರಾಜಾನೂ ಬಂದಾನ, ಪ್ರಜಾನೂ ಬಂದಾರ, ಎಲ್ಲ ಆಕಿ ಡಾನ್ಸ್ನೂ ಮಾಡಾಕತ್ತಾಳ. ಅದು ಮಾಡಿದರೂ ಸಹಿತ ಆ ಡಾನ್ಸಕ್ಕೆ ಯಾರು ಕಾರಣ? ಇದು ಬೆಳಕಿಲ್ಲದೆ ಅದು ಡಾನ್ಸ್ ಆಗಂಗಿಲ್ಲ ರೀ. ಆದ್ರೆ ಆ ಡಾನ್ಸ್ನಿಂದ ಅದಕ್ಕೇನು ಆಗಬೇಕಾಗಿಲ್ಲ ರೀ. ದೃಶ್ಯದಿಂದ ದೃಕ್ಕಕ್ಕೆ ಏನಾಗಬೇಕಾಗಿಲ್ಲ. ದೃಕ್ಕ ಬೇರೆ, ದೃಶ್ಯ ಬೇರೆ. ದೃಕ್ ಅಂದರೆ ಅದು ಲೈಟ್ ಅದಲ್ರಿ, ದೃಕ್ ಅದು. ಅದರ ಸಾನ್ನಿಧ್ಯದಲ್ಲಿ ಎಲ್ಲವೂ ಕಾಣಿಸ್ತಾ ಇದೆ. ಅದರ ಅಸ್ತಿತ್ವದಲ್ಲಿ ಎಲ್ಲವೂ ಜರುಗ್ತಾ ಇದೆ. ಅದು ಇಲ್ಲಂದ್ರೆ ಇಲ್ಲ, ಏನು ಜರಗಂಗೇ ಇಲ್ಲ ರೀ. ಅದಕ್ಕೆ ಹೇಳ್ತಾ ಇದ್ದಾರೆ ದೃಶ್ಯವಾರಿತ. ದೃಶ್ಯದಲ್ಲ ಅದು ಹೋದ ನಂತರ ಸ್ವಸ್ವರೂಪನ ಒಂದ ಉಳಿತೈತ್ರಿ. ಅದು ಮೈನಸ್ ಮಾಡಿಬಿಟ್ರೆ ಉಳಿತೈತೇನ್ರಿ? ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಆಗ್ಬಿಡ್ರೆ ಏನು ಉಳಿತೈತಿ? ಶಿವೋಹಂ ಶಿವೋಹಂ ಅಹಂ ಒಂದ ಉಳಿತೈತ್ರಿ. ಇದಮ್ ಎಲ್ಲ ಹೋಗ್ಬಿಡ್ತದೆ. ಹಾಗಾದರೆ ಇಲ್ಲಿ ತಿಳಿಯಬೇಕಾದದ್ದರ ನಡುವಿನ ಒಂದು ಸಾಧನ ಅದಲ್ರಿ, ತ್ರಿಪುಟಿ ರಹಿತ ಆಗ್ತೈತೆ. ಧ್ಯಾತ ಇಲ್ಲ, ಧ್ಯಾನ ಇಲ್ಲ, ಧ್ಯೇಯ ಇಲ್ಲ.
ಮತ್ತು ಧ್ಯೇಯ ಐತೆ ಅದು ಒಂದು ಐತೆ ಅಂಥೇಳಿ ಇದು ನಾನು ಮತ್ತು ಇನ್ನೊಂದು ಕ್ರಿಯೇಟ್ ಮಾಡ್ದಂಗೆ. ಅದಕ್ಕಾಗಿ ಅಲ್ಲೇ ಏನೇನೂ ಇರಂಗಿಲ್ಲ, ಕೇವಲ ಇದೆ ಅಸ್ತಿತ್ವ, ಅರಿವು ಮಾತ್ರ ಇದೆ. ಎಚ್ಚರ ಎಚ್ಚರ, ಅದಕ್ಕೆ ಯಾವ ಹೆಸರನ್ನೂ ಕೊಡಬೇಡ್ರಿ, ಎಚ್ಚರ ಮಾತ್ರ. ಆ ಎಚ್ಚರದಲ್ಲಿನೇ ಜಗತ್ತೆಲ್ಲ ನಡೀತಾ ಇದೆ, ಆ ಬೆಳಕಿನಲ್ಲಿ ಎಲ್ಲವೂ ನಡೀತಾ ಇದೆ. ಒಂದು ವೇಳೆ ಆ ಎಲ್ಲದಕ್ಕೂ ಅದ ಸಾಕ್ಷಿ ಅದ. ಇಲ್ಲೇ ನೀವು ಮನಸ್ಸು ಏನಾರ ಮಾಡಿದ್ದು ಅದಕ್ಕೇನು ಹತ್ತಂಗಿಲ್ಲ. ಅಲ್ಲೇ ಕುಂತ ನೀವು ಏನೇನಾರ ಮಾಡಿದ್ರೆ ಇದಕ್ಕೆ ಪಾಪ ಹತ್ತಂಗಿಲ್ಲ, ನೀವು ಚಲೋ ಮಾಡಿದ್ರೆ ಅದಕ್ಕೇನು ಪುಣ್ಯ ಹತ್ತಂಗಿಲ್ಲ. ಹೇಗೋ ಆತ್ಮನ ಸಾನ್ನಿಧ್ಯದಲ್ಲಿ ಎಲ್ಲವೂ ಜರುಗಿಕೊಂಡು ಹೋದರೂ ಸಹಿತ ಅಲ್ಲಿರುವುದೇ ಯಾವುದೂ ನನಗೆ ತಟ್ಟೋದಿಲ್ಲ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ, ಏನೂ ಇಲ್ಲ ರೀ. ಕನಸಿನಲ್ಲಿ ನಾನು ಕೊಂದರೂ ಸಹಿತ ಎದ್ದ ನಂತರ ಅದದ್ದು ಏನಾರ ನಮ್ಗೆ ಪಾಪ ಐತೇನ್ರಿ? ಇಲ್ಲ ರೀ. ಬಹಳಷ್ಟು ಪುಣ್ಯನೂ ಇಲ್ಲ ರೀ, ಏನೂ ಇಲ್ಲ. ಅದಕ್ಕಾಗಿ ಈ ಕಾಣುವ ಜಗತ್ತೆಲ್ಲವೂ ಸ್ವಪ್ನವತ್ತು ಅನ್ಸಂಗೇ ಇಲ್ಲಲ್ರಿ. ನಿನ್ನೇನು ಅವರ ಇದ್ರು, ಇವತ್ತು ಇವ್ರ ಅದಾರ ಅಂತ ನಾವು ಅಂತೇವ್ರಿ. ಆದರೆ ಇದ್ದಂತ ತೋರ್ತೈತ್ರಿ. ಖರೆ ಅಂದರೆ ಅದು ನಿನ್ನಿನ ಶರೀರದ ಡೆಡ್ ಸೆಲ್ ಹೋತ್ರಿ, ದಿನಾ ಬೇರೆ ಬೇರೆ ಆಗ್ತೇವಂತ್ರಿ. ನಾವು ದಿನಾ ಬೇರೆ ರೀ. ನಿತ್ಯ ಮರಣ, ಸಾಯ್ತೇವಿ, ಎದ್ದು ಕೂಡ ಒಂದು ಇದು ಹುಟ್ಟನ ರೀ. ಅದು ದಿನಾರು ಹುಟ್ಟು ಸಾವು ಇದ ನಡೆದೈತ್ರಿ. ರಾತ್ರಿ ಅಂದ್ರೆ ಸಾವು, ಬೆಳಕಂದ್ರೆ ಹಗಲಂದ್ರೆ ಹುಟ್ಟು. ಹಗಲಾಗ್ತೈತಿ, ರಾತ್ರಿ. ದಿನಯಾಮಿನ್ನೌ ಸಾಯಂ ಪ್ರಾತ ಶಿಶಿರ ವಸಂತೌ ಪುನರಾಗತಃ ಕಾಲ ಕ್ರೀಡತಿ ಗಚ್ಚತಿ ಆಯು ತದಪಿ ನ ಮುಂಚತ್ಯಾಶಾವಾಯು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ. ಮುಗೀತ್ರಿ. ಈ ಒಂದ ದಿನದ್ದು ನಾಚಿಕೆ ಬರ್ತದೆ. ದಿನಯಾಮಿನ್ಯವು ಸಾಯಂ ಪ್ರಾತಃ, ದಿನ ಆತು, ಬೆಳಕಾತು, ಮಧ್ಯಾಹ್ನ ಆತು, ಸಂಜೆ ಆತು, ರಾತ್ರಿ ಆತು, ಮತ್ತು ರಾತ್ರಿ ಆತು. ಮತ್ತು ಏನು ಘನಂದಾರಿ ಕೆಲಸ ಆದರಿ. ಅದರಲ್ಲಿ ಬದಲಾಗದೆ ಇರುವ ತತ್ವ ಅದು ನಾನಾಗಿದ್ದೇನೆ. ಶಿಶಿರ ಬರ್ತೈತಿ, ವಸಂತ ಬರ್ತೈತಿ, ಎಲ್ಲ ಬರ್ತಾವು. ಆಗಮ ಅಪಾಯಿನೋ ನಿತ್ಯ. ನಾನು ಥಿಯೇಟರ್ನಲ್ಲಿರುವಂತಹ ಪರದೆ, ನನ್ನ ಪರದೆಯಲ್ಲಿ ಎಲ್ಲ ಬರ್ತಾವು ಹೋಗ್ತಾವೆ. ಆಗಮ ಬೆಳಕಾಗ್ತೈತಿ, ರಾತ್ರಿ ಆಗ್ತೈತಿ, ಬೇಸಿಗೆ ಕಾಲ ಹಂಗೆ ಬರ್ತಾವು ಹೋಗ್ತಾವೆ, ಮತ್ತು ಬರ್ತಾವು ಹೋಗ್ತಾವೆ. ನನಗೇನಾಗಬೇಕಾಗಿದೆ? ಅದ ಬೇರೆ, ನಾನು ಬೇರೆ. ಅದನ್ನು ಹೇಳ್ತಾ ಇದ್ದಾರೆ ಅವರು. ಜೀವನದಲ್ಲಿ ನಾನು ದೃಶ್ಯವಾರಿತಂ ಚಿತ್ತಮಾತ್ಮನಃ ಚಿತ್ವದರ್ಶನಂ ಅಂತಂದರೆ ಚೈತನ್ಯದ ದರ್ಶನ. ನನ್ನ ದರ್ಶನ ಆಗಿದ್ದೇ ಆದರೆ ಅದೇ ತತ್ವ ದರ್ಶನ ರೀ. ತತ್ವ ಅಂದರೆ ಸತ್ಯ ದರ್ಶನ. ಮುಂದಿಂದ ಹೇಳ್ತಾರೆ.